ಯುವ ಜನೋತ್ಸವ ಕಾರ್ಯಕ್ರಮಕ್ಕೆ ನೀವು ಬನ್ನಿ. ನಾನ್ ಬರ್ತಾ ಇದ್ದೀನಿ. ನಾವು ಬರ್ತೀವಿ. ನಾನು ಬರ್ತೀನಿ. ನಾನು ಬರ್ತಾ ಇದ್ದೀನಿ. ನಾವು ಭಾಗವಹಿಸ್ತೀವಿ. ನಾವು ಬರ್ತೀವಿ. ನಾವು ಬರ್ತಿದ್ದೀವಿ. ನೀವು ಬನ್ನಿ. ನೀವು ಬನ್ನಿ. ಎಲ್ಲ ಒಂದು 2-2.5 ಕಿಲೋಮೀಟರ್ ಅಷ್ಟು ಒಂದು 2,000 ಜನಗಳು ಸೇರಿಕೊಂಡು ನಾವು ಒಂದು ವಾಕಥಾನ್ ಮಾಡಿ ಈ ರಾಜ್ಯ ಮಟ್ಟದ ಒಂದು ಉತ್ಸವಕ್ಕೆ ಪೂರಕವಾಗಿ ಎಲ್ರಿಗೂ ಒಂದು ಅವೇರ್ನೆಸ್ ತರೋ ಅಂತ ಒಂದು ಆ್ಯಕ್ಟಿವಿಟೀಸ್ ಮಾಡ್ತಾ ಇದ್ದೀವಿ. ಹಾಗಾಗಿ ನಾಳೆ ಎಲ್ಲರೂ ದಾವಣಗೆರೆ ಜನತೆ ಮತ್ತು ಎಲ್ಲ ರಾಜ್ಯದ ಜನತೆ ತಾವು ಈ ವಾಕಥಾನಲ್ಲಿ ಪಾರ್ಟಿಸಿಪೇಟ್ ಮಾಡಿ ಇದನ್ನು ಯಶಸ್ವಿಗೊಳಿಸಲು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಬೆಳಗಿನ 6:30ಯಿಂದ ಈಗ ಸಮಯ 9:30ವರೆಗೂ ಕೂಡ ಸುಮಾರು 5,000 ಯುವಕ ಯುವತಿಯರು ಯುವ ಮನಸ್ಸುಗಳ ಜೊತೆಯಲ್ಲಿ ಇಡೀ ಜಿಲ್ಲಾ ಮಟ್ಟದ ಎಲ್ಲ ಇಲಾಖೆಯ ಮುಖ್ಯಸ್ಥರು ಮತ್ತು ಸಿಬ್ಬಂದಿ ವರ್ಗದವರು ಈ ಒಂದು ಕಾಲ್ನಡಿಗೆ ಜಾಥವನ್ನ ಯುವ ಜನೋತ್ಸವದ ಪ್ರಚಾರದ ಕುರಿತು ಕಾಲ್ನಡಿಗೆ ಜಾಥವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ನಾಳೆ ಅಂದ್ರೆ 5ನೇ ತಾರೀಕು ಮತ್ತು 6ನೇ ತಾರೀಕು 7 ವೇದಿಕೆಯಲ್ಲಿ ಜನಪದ ಗೀತೆ, ಜನಪದ ನೃತ್ಯ, ಕವನ ಬರೆಯೋದು, ನಂತರ ಚಿತ್ರಕಲೆ, ಹೀಗೆ 7 ಪ್ರಕಾರಗಳಲ್ಲಿ ರಾಜ್ಯದ 31 ಜಿಲ್ಲೆಗಳಿಂದ ಸುಮಾರು 1000ಕ್ಕೂ ಹೆಚ್ಚು ಕಲಾವಿದರು ಯುವ ಜನರು ಬಂದು ಭಾಗವಹಿಸ್ತಾರೆ. ಈ ವಾತಾವರಣ, ಸುಂದರವಾದ ವಾತಾವರಣ ನೋಡ್ತಾ ಇದ್ದೀರಾ. ಇದು ನಿರ್ಮಾಣ ಆಗಿರೋದು ನಮ್ಮ ಯುವ ಜನೋತ್ಸವ ಕಾರ್ಯಕ್ರಮದ ಸಲುವಾಗಿ. ಈ ಕಾರ್ಯಕ್ರಮದ ಪ್ರಚಾರಕ್ಕಾಗಿ ಅಂತಂದೇಳಿ ಈ ಒಂದು ವಾಕಥಾನ್ ಕಾಲ್ನಡಿಗೆ ಜಾಥಾನ ರೂಪಿಸಿದ್ವಿ. ಒಂದು ಅಫಿಷಿಯಲ್ ವಿಡಿಯೋ ಸಾಂಗ್. ಇದರದ್ದು ಸ್ಪೆಷಲ್ ಏನಪ್ಪಾ ಅಂತಂದ್ರೆ, ಈ ಸಾಂಗ್ ನ ಲಿರಿಕ್ಸ್ ಬರ್ದಿರೋರು ನಮ್ಮ ದಾವಣಗೆರೆ ದೂಡ ಕಮಿಷನರ್ ಸಾಹೇಬ್ರು, ಮ್ಯೂಸಿಕ್ ಮಾಡಿರೋರು ದಾವಣಗೆರೆಯವರು, ಹಾಡಿರೋರು ದಾವಣಗೆರೆಯವರು, ನಿರ್ದೇಶನ ನಾನು ದಾವಣಗೆರೆನು. ಅಲ್ಲಿ ಕಾಣ್ತಿರ್ತಕ್ಕಂಥ ಕಲಾವಿದರೆಲ್ಲ ದಾವಣಗೆರೆ ಜಿಲ್ಲೆಯವರು, ಮಾಡಿರ್ತಕ್ಕಂಥ ಲೊಕೇಶನ್ ದಾವಣಗೆರೆ, ಕಂಪ್ಲೀಟ್ಲಿ ಮೇಡ್ ಇನ್ ದಾವಣಗೆರೆ ಸಾಂಗ್ ಇದು. ಈ ಸಾಂಗ್ ನ ತಾವೆಲ್ಲರೂ ನೋಡ್ಬೇಕು. 5 ಮತ್ತು 6ರಂದು ದಾವಣಗೆರೆಯಲ್ಲಿ ರಾಜ್ಯ ಮಟ್ಟದ ಯುವ ಜನೋತ್ಸವ ನಡೀತಾ ಇದೆ. ರಾಜ್ಯದ ವಿವಿಧ ಭಾಗಗಳಿಂದ ಎಲ್ಲಾ ಪ್ರತಿಭಾವಂತ ಯುವಕರೆಲ್ಲ ಬಂದು ಇಲ್ಲಿ ಜಾನಪದ ಕಾರ್ಯಕ್ರಮಗಳು ಮತ್ತು ವಿವಿಧ ಚಿತ್ರಕಲೆ ಇರ್ಬೋದು, ಭಾಷಣ ಸ್ಪರ್ಧೆ ಇರ್ಬೋದು, ಹೀಗೆ ವಿವಿಧ ಸ್ಪರ್ಧೆಗಳಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ನಾವು ಯುವ ಜನೋತ್ಸವನ್ನ ಆಚರಣೆ ಮಾಡ್ತಾ ಇದ್ದೀವಿ. ಎಲ್ಲ ಜಿಲ್ಲಾದ್ಯಂತ ಎಲ್ಲ ಯುವಕರು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ನಾವು ಭಾಗವಹಿಸ್ತೀವಿ, ನೀವು ಭಾಗವಹಿಸಿ. ಈ ನಮ್ಮ ಸಹಾಯ ಕೇಂದ್ರದ ಮೂಲಕ ವಸತಿ ಬಗ್ಗೆ ಮತ್ತೆ ಸ್ಪರ್ಧೆಗಳು ಎಲ್ಲಿ ನಡೀತಾ ಇದ್ದಾವೆ ಅದ್ರ ಬಗ್ಗೆ ಮಾಹಿತಿ ನೀಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಮತ್ತು ಸಾರಿಗೆ ವ್ಯವಸ್ಥೆಯನ್ನು ಕಲ್ಪಿಸುವಂಥ ಕೆಲಸವನ್ನು ಈ ಹೆಲ್ಪ್ ಡೆಸ್ಕ್ ಮೂಲಕ ನಾವು ಮಾಡ್ತಾ ಇದ್ದೀವಿ. ನಮಸ್ಕಾರ. ವಸತಿ ಯೋಜನೆ ಬಂದು ಇದರಲ್ಲಿದೆ, JH ಪಟೇಲ್ ನಗರದಲ್ಲಿ ಮಹಿಳೆಯರಿಗೆ ಅಂತೇಳಿ. ಆಮೇಲೆ ಪುರುಷರಿಗೆ ಬಂದ್ಬಿಟ್ಟು ಇದರಲ್ಲಿ ಬೂದಾಳ್ ರೋಡಲ್ಲಿ ಹಾಸ್ಟೆಲ್, ಗೌರ್ಮೆಂಟ್ ಹಾಸ್ಟೆಲ್, ಬಾಯ್ಸ್ ಹಾಸ್ಟೆಲ್ ತಗೊಂಡಿದ್ದಾರೆ. ಬಸ್ ವ್ಯವಸ್ಥೆ ಎಲ್ಲ ಕಡೆಗೂ. ಎಲ್ಲರಿಗೂ ನಮಸ್ತೆ. ದಿನಾಂಕ 5 ಮತ್ತು 6 ಇದೇ ತಿಂಗಳ ದಾವಣಗೆರೆಯಲ್ಲಿ ರಾಜ್ಯ ಮಟ್ಟದ ಯುವ ಜನೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮಕ್ಕೆ 31 ಜಿಲ್ಲೆಯಿಂದ 25ರಿಂದ 30 ಜನ ಸ್ಪರ್ಧಾಳುಗಳು ಮತ್ತು ಆ ಸ್ಪರ್ಧಾರ್ಥಿಗಳನ್ನು ಕರ್ಕೊಂಡು ಬರ್ತಕ್ಕಂಥ ಯುವ ಜನ ಕ್ರೀಡೆ ಇಲಾಖೆಯ ಅಧಿಕಾರಿಗಳು 4ರಿಂದ 5 ಜನ ಬರ್ತಾರೆ. ಆ ಎಲ್ಲ ಸ್ಪರ್ಧಾರ್ಥಿಗಳಿಗೂ ಮತ್ತು ಬಂದಿರತಕ್ಕಂಥ ಅಧಿಕಾರಿ ಮಿತ್ರರಿಗೂ ಕೂಡ ದಾವಣಗೆರೆ ಜಿಲ್ಲೆಯಲ್ಲಿ ವಸತಿ ಮತ್ತು 2 ದಿನ ಸಂಬಂಧಪಟ್ಟಂತೆ ಆಹಾರದ ವ್ಯವಸ್ಥೆ ಮಾಡಲಾಗಿದೆ. ಅದಕ್ಕೆ ಮುಂಚಿತವಾಗಿ ರಿಜಿಸ್ಟ್ರೇಷನ್ ನೋಂದಣಿ ಪ್ರಕ್ರಿಯೆ ನಾವು ದಿನಾಂಕ 4 ಮತ್ತು 5 ಮುಂಜಾನೆ 5 ಗಂಟೆವರೆಗೂ ಕೂಡ ನಾವು ನೋಂದಣಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ದಿನಾಂಕ 4ನೇ ತಾರೀಕು ಇವತ್ತಿನ ಬೆಳಗ್ಗೆ 10 ಗಂಟೆಯಿಂದ ನೋಂದಣಿ ಕಾರ್ಯಕ್ರಮ ಬಾಪೂಜಿ ಸಮುದಾಯ ಭವನ ದಾವಣಗೆರೆಯಲ್ಲಿ ನಡೀತಾ ಇದೆ. ಈ ನೋಂದಣಿ ಕಾರ್ಯಕ್ರಮದಲ್ಲಿ ನೋಂದಣಿಗೆ ಸಂಬಂಧಪಟ್ಟಂತೆ ಸ್ಪರ್ಧಾರ್ಥಿಗಳು ಸಂಬಂಧಪಟ್ಟ ಜಿಲ್ಲೆಯಿಂದ ಬರುವಾಗ ತಾವು ID ಕಾರ್ಡನ್ನು ತರಬೇಕಾಗತ್ತೆ. ID ಕಾರ್ಡ್ ತಂದ ಪಕ್ಷದಲ್ಲಿ ನಾವು ಈ ಮೊದಲೇ ಗೂಗಲ್ ಫಾರ್ಮ್ ಅಲ್ಲಿ ರಿಜಿಸ್ಟ್ರೇಷನ್ ಕಾರ್ಯಕ್ರಮವನ್ನು ಮಾಡಿದ್ವಿ. ನಾವು ಅದಕ್ಕೆ ಸಂಬಂಧಪಟ್ಟಂತೆ ರಿಜಿಸ್ಟ್ರೇಷನ್ ಮಾಡಿದ ಪಟ್ಟಿಯನ್ನು ನಾವು ಈಗಾಗಲೇ ಪ್ರತಿಯೊಂದು ಕೌಂಟರ್ನಲ್ಲಿ 5ರಿಂದ 6 ಜಿಲ್ಲೆಗೆ ಸಂಬಂಧಪಟ್ಟಂತೆ ರಿಜಿಸ್ಟ್ರೇಷನ್ ಮಾಡ್ತೀವಿ. ಆ ರಿಜಿಸ್ಟ್ರೇಷನ್ ಪಟ್ಟಿ ಮಾಡುವಾಗ ಗೂಗಲ್ ಫಾರ್ಮ್ ಇಂದ ಡೌನ್ಲೋಡ್ ಮಾಡಿ ಪ್ರಿಂಟ್ ತಗೊಂಡಿದ್ವಿ. ಬಂದ ಅಭ್ಯರ್ಥಿಗಳ ID ಕಾರ್ಡ್ ಅನ್ನು ತೋರಿಸಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು. ರಿಜಿಸ್ಟ್ರೇಷನ್ ಮಾಡುವ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ ಒಂದು ಬ್ಯಾಗಲ್ಲಿ ಒಂದು ಜರ್ಸಿ, ಟಿ ಶರ್ಟ್, ಕ್ಯಾಪು, ಡೈರಿ, ಕ್ಯಾಲೆಂಡರ್. ಇದು ಏನು ಈವೆಂಟನ್ನು ಮ್ಯಾನೇಜ್ ಮಾಡ್ತಿರೋಂಥವ್ರು ಒಬ್ಬರು ಇದ್ದಾರೆ.
ಅವ್ರ ಹತ್ರ ನಾನು ಮಾತಾಡಿಸ್ತೀನಿ. ಪ್ರತಿಯೊಂದು ವಿಚಾರನೂ ಸ್ಟೇಜ್ ಬಗ್ಗೆ ಆಗಿರ್ಬೋದು, ಇದೆಲ್ಲಿರೋಂಥ ಎಲ್ಲ ಈವೆಂಟ್ ಬಗ್ಗೆ ಅವ್ರ ಹತ್ರನೇ ಕೇಳೋಣ, ಅವ್ರ ಹತ್ರನೇ ಮಾತಾಡ್ಸೋಣ. ಬನ್ನಿ ಅವರು. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಸರ್ಕಾರ ಯುವ ಸಬಲೀಕರಣ ಒಂದು ಈವೆಂಟನ್ನು ಯುವ ಜನೋತ್ಸವ, ರಾಜ್ಯ ಮಟ್ಟದ ಯುವ ಜನೋತ್ಸವ ಅನ್ನೋ ಈವೆಂಟನ್ನು ದಾವಣಗೆರೆ MBA ಕಾಲೇಜ್ ಗ್ರೌಂಡಲ್ಲಿ ಅಂದ್ಕೊಂಡಾಗಿದೆ. ನಾನು ರಮೇಶ್ ಮಾತಾಡೋದು. ನಾನು ಟೋಟಲಿ ಈವೆಂಟ್ ಮ್ಯಾನೇಜ್ಮೆಂಟು, ಈ ಪ್ರೊಡಕ್ಷನ್ ಎಲ್ಲ ನಾವೇ ನೋಡ್ಕೊತಾ ಇರೋದು. ಉಡುಪಾಸ್ ಎಂಟರ್ಪ್ರೈಸಸ್ ಅನ್ನೋ ಕಂಪ್ನಿಯಿಂದ ಟೋಟಲ್ ಈವೆಂಟ್ ಪ್ರೊಡಕ್ಷನನ್ನು ನಾವು ನೋಡ್ತಾ ಇದ್ದೀವಿ. ಸೊ ಮುಖ್ಯ ವೇದಿಕೆ ಅಂತೇಳಿ 133/350 ಅಂದರೆ 5,000 ಜನಕ್ಕೆ ಎಷ್ಟು ಬೇಕೋ ಅಷ್ಟು ಆಸನಗಳನ್ನ ರೆಡಿ ಮಾಡೋದಕ್ಕೆ ಒಂದು ಸ್ಟ್ರಕ್ಚರ್, ರೂಫ್ ಸ್ಟ್ರಕ್ಚರ್ ಏನು ಬೇಕೋ ಅಷ್ಟನ್ನು ಹಾಕಿದೆ. ಇಲ್ಲಿ ಮೇನ್ ಸ್ಟೇಜ್ ಬಂದು 60/40 ಮೇನ್ ಸ್ಟೇಜ್ ಇದೆ. ಇಲ್ಲಿ 60/40 ಸ್ಟೇಜ್ ಹಾಕಿದ್ದೀವಿ. ಅದರಲ್ಲಿ 30ಕ್ಕೆ 10 ಒಂದು LED ಬರುತ್ತೆ ಮತ್ತು ಫುಲ್ಲು ಫ್ಲೆಕ್ಸ್ ಕವರಿಂಗ್ ಆಗುತ್ತೆ. ಸ್ಟೇಜಲ್ಲಿ 25 ಆಸನ ಸ್ಟೇಜ್ VIP ಕೂರೋದಕ್ಕೆ ಒಂದು ಸ್ಟೇಜನ್ನು VIP ಚೇರ್ಗಳು ಬರುತ್ತೆ. ಮತ್ತು CM ಸಾಹೇಬರು ಬರೋದಕ್ಕೆ ಒಂದು ಹೆಲಿಪ್ಯಾಡಿಂದ ಅಲ್ಲಿಂದ ಬರೋದಕ್ಕೆ ಅವ್ರಿಗೊಂದು VIP ಲಾಂಜನ್ನು ಕ್ರಿಯೇಟ್ ಮಾಡಿದ್ದೀವಿ. ಅಲ್ಲಿ ಸೋಫಾಸ್, AC ಲಾಂಜ್ ಎಲ್ಲ ಕ್ರಿಯೇಟ್ ಆಗಿದೆ. ಮತ್ತು ಈವ್ನಿಂಗು ಕಲ್ಚರಲ್ ಪ್ರೋಗ್ರಾಮ್ ಇದೆ. ಕಲ್ಚರಲ್ ಪ್ರೋಗ್ರಾಮ್ಗೋಸ್ಕರ ಆರ್ಟಿಸ್ಟ್ಗಳಿಗೆ ಬೇಕಾದ 4 ಗ್ರೀನ್ ರೂಮ್ಸು ಕೂಡ ಸ್ಟೇಜ್ ವೇದಿಕೆ ಬ್ಯಾಕ್ ಸೈಡನ್ನೇ ಅದನ್ನು ರೆಡಿ ಮಾಡಿದ್ದೀವಿ. 4 ರೂಮ್ ರೆಡಿ ಇದೆ. ನೆಕ್ಸ್ಟು ಅದಾದಮೇಲೆ ಇದು 30 ಅಡಿ ಸ್ಟೇಜ್ ಮುಂದೆ CM ಪ್ರೋಟೋಕಾಲ್ ಪ್ರಕಾರ 30 ಅಡಿ D ಝೋನ್ ಇದೆ. ಆ D ಝೋನ್ಗೆ 30 ಫೀಟ್ ಬಿಟ್ಟು ಡಬಲ್ ಲೈನ್ ಬ್ಯಾರಿಕೇಡ್ ಮಾಡಿಕೊಟ್ಟಿದ್ದೀವಿ. 30 ಫೀಟ್ ಬ್ಯಾರಿಕೇಡ್ ಆದಮೇಲೆ 150 to 200 ಸೀಟಿಂಗ್ ಆಗೋ ಥರ VVIPಸ್ಗೆ ಸೋಫಾ ಸೀಟಿಂಗ್ ಮಾಡಿದ್ದೀವಿ. ಸರ್
ಸರ್ಕಾರ, ರಾಜ್ಯ ಸರ್ಕಾರದ ಯೋಜನೆಗಳು ಮತ್ತೆ ಸಂವಿಧಾನದ ಬಗ್ಗೆ ಕೂಡ ಇದೆ. ಮುಂಗಂಡದ ಮಾದೇಶ್ವರಿಗೆ ಶರಣು ಶರಣಯ್ಯ ಮಾಯಾಕಾರ ಮಾದೇಶ್ವರಿಗೆ ಶರಣು ಶರಣಯ್ಯ ರಾಜಿ ಕೊಟ್ಟೊಂದು ರಾಜ ಪಡೆದವಳೆ ಸಿಂಗರಾಜವ ರಾಜ ಪಡೆದಿಲ್ಲ ರಾಫ್ಟು ಯಾವಾಗಲೂ ಮುಳುಗಲ್ಲ, ಮೇಲಿಂದ ಧುಮುಕಿದ್ರು ಮುಳುಗಲ್ಲ, ಉಲ್ಟಾ ಆದ್ರೂ ಮುಳುಗಲ್ಲ. ಸೊ ಫ್ಲೂಟ್ಸ್ ಟೈಮಲ್ಲಿ ರಾಫ್ಟ್ನ ಜಾಸ್ತಿ ರೆಸ್ಕ್ಯೂ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಇದು ಬಂದ್ಬಿಟ್ಟು ಸೆಲ್ಫ್ ಬೇಲೆಬಲ್ ರಾಫ್ಟ್ ಅಂತ. ಸೆಲ್ಫ್ ಬೇಲೆಬಲ್ ರಾಫ್ಟ್ ಅಂದರೆ ಸೈಡಿಗೆ ನೋಡ್ತಿದ್ದೀರಾ, ಹೋಲ್ಸ್ ಕಾಣ್ತೈತಾ ಸೈಡಲ್ಲಿ ನೀರು. ಸೊ ಎಷ್ಟು ವೆಯ್ಟ್ ಇರುತ್ತೆ ಅಷ್ಟು ಮಾತ್ರ ನೀರು ಮೇಲೆ ಬರುತ್ತೆ. ಹಾಂ, ನೀರೇನಾದರೂ ಇದರಲ್ಲಿ ಇವಾಗ ಈ ಸ್ಟಿಲ್ ವಾಟ್ರಲ್ಲಿ ಏನು ಗೊತ್ತಾಗಲ್ಲ. ವೈಟ್ ವಾಟ್ರಲ್ಲಿ ಹೋಗ್ತಿರ್ತೀವಲ್ಲ, ವೈಟ್ ವಾಟರ್ ಸುಮ್ಮನೆ ಹೋಗ್ತಿರುತ್ತಾ? ಇಲ್ಲ ತಾನೇ. ಕಲ್ಲಿರುತ್ತೆ, ಅಪ್ಸ್ ಇರುತ್ತೆ, ಡೌನ್ಸ್ ಇರುತ್ತೆ. ಹಿಂಗೆ ಡೌನ್ಸ್ ಆದಾಗ ಕೆಲವೊಂದ್ಸಲ ಉಲ್ಟಾಗ್ಬಿಡುತ್ತೆ.